ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದವೇಕಟೆ. RCBಯ ಹೊಸ ಅಧ್ಯಾಯ ಅಂತೂ ಸಾಕಪ್ಪ ಸಾಕ್ ಅನಿಸುವಾಗ ಇದೀಗ RCBಗೆ ಮರುಭೂಮಿಯಲ್ಲಿ ನೀರಲ್ಲ ಓಷನ್ನೇ ಸಿಕ್ಕಂತಾಗಿದೆ. ಯಾಕಂತಂದ್ರೆ ನಮ್ಮ ಬೆಂಗಳೂರು ಬಾಯ್ಸ್ ಗೆಲ್ತಿದ್ದಾರೆ. ಎಷ್ಟು ಸಂತೋಷದ ಖುಷಿ ಅಲ್ವಾ? ಯಾಕಂತಂದ್ರೆ ನಿನ್ನೆ ನಡೆದ ಪಂಜಾಬ್ ಕಿಂಗ್ ವರ್ಸಸ್ RCBಯ ಆಟದಲ್ಲಿ ನಮ್ಮ ಬೆಂಗಳೂರು ಬಾಯ್ಸ್ ಅವರು ಭರ್ಜರಿಯಾಗಿ ಗೆಲುವನ್ನು ಕಂಡಿದ್ದಾರೆ. ಅದು 60 ರನ್ನಿಂದ. ಏನೋ ಪಂಜಾಬ್ ಕಿಂಗ್ಸ್ ಅನ್ನ ಸೈಲೆಂಟ್ ಆಗಿ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ನಿನ್ನೆ ನಡೆದ ಮ್ಯಾಚ್ ಅಲ್ಲಿ ಹೈಲೈಟ್ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಆಟ. ಅದು ಎಂಥ ಆಟ ನೋಡಿ, ಹೊಡೆದ್ರು ಅವರ ಹೇಟರ್ಸ್ಗಂತೂ ಮುಟ್ಟು ನೋಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಇನ್ನು ಕಿಂಗ್ ಕೊಹ್ಲಿ ಅವರು 47 ಬಾಲ್ಗೆ 92 ರನ್ ಅನ್ನ ಹೊಡೆದು ಅದರಲ್ಲಿ 6 ಸಿಕ್ಸು 7 4 ಅನ್ನ ಬಾರಿಸಿ ಬೌಂಡ್ರಿ ಮೇಲೆ ಬೌಂಡ್ರಿಯನ್ನ ಕೊಟ್ಟು ಎಲ್ಲರನ್ನ ತಬ್ಬಿಬ್ಬಾಗೋಂಗೆ ಮಾಡಿದ್ದಾರೆ. ಏನು ಇವರ ಆಟದಿಂದ ಇವರ ರೌದ್ರಾವತಾರ ನೋಡಿ ಹೇಟರ್ಸ್ ಅಂತೂ ಬಾಯಿ ಮುಚ್ಕೊಂಡು ಇರಲೇಬೇಕು. ಇನ್ನು ಅವ್ರ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ. ಇನ್ನು ಈ ಹಿಂದೆ ಟೀಮ್ ಇಂಡಿಯಾ ಸೆಲೆಕ್ಷನ್ ಟೈಮಲ್ಲಿ ರೋಹಿತ್ ಶರ್ಮಾ ಅವರು ಒಂದು ಪ್ರೆಸ್ ಮೀಟಲ್ಲಿ ಇದ್ರು. ಆಗ ಯಾರೋ ಒಬ್ರು ಬಂದು, ಅಯ್ಯೋ ಕೊಹ್ಲಿ ಅವರು ಯಾಕೆ ಟೀಮ್ ಇಂಡಿಯಾದಲ್ಲಿದ್ದಾರೆ, ಅವರ ರನ್ ಸ್ಟ್ರೈಕ್ ಕೂಡ ಕಡಿಮೆ ಇದೆ, ಅಂದರೆ T20ಗೆ ಕೊಹ್ಲಿ ಅವರು ಅನ್ಫಿಟ್ ಅನ್ನೋ ಅರ್ಥದಲ್ಲಿ ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೆ ರೋಹಿತ್ ಶರ್ಮಾ ವ್ಯಂಗ್ಯವಾಗಿ ನಗಾಡ್ತಾ ಇದ್ರು. ಆದರೆ ಪಂಜಾಬ್ ಕಿಂಗ್ ವರ್ಸಸ್ RCBಯ ಮ್ಯಾಚ್ ನೋಡಿದ ಮೇಲೆ ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನು ಕಿಂಗ್ ಕೊಹ್ಲಿ ಇಲ್ದೇನೆ ಟೀಮ್ ಇಂಡಿಯಾ ಮ್ಯಾಚನ್ನು ಊಹೆ ಮಾಡ್ಲಿಕ್ಕಾದ್ರೂ ಸಾಧ್ಯ ಇದೆಯಾ ಹೇಳಿ? ಇನ್ನು ಕೊಹ್ಲಿ ಅವರ ಆ ಸಿಕ್ಸ್ ಅಂತೂ ಏನು ಹೊಡೆದ್ರು ಸೋಷಿಯಲ್ ಮೀಡಿಯಾದಲ್ಲಂತೂ ಅದೇ ಸಖತ್ತು ವೈರಲ್ ಆಗ್ತಾ ಇದೆ. ಇನ್ನು ಪಂಜಾಬ್ ಕಿಂಗ್ಸ್ ಅವರು ಒಂದು ಮಟ್ಟಿನಲ್ಲಿ ಆಟನ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇತ್ತು. ಅದರಲ್ಲೂ ರೂಸೋ ಕೂಡ 50 ರನ್ ಅನ್ನ ಬಾರಿಸಿ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋದ್ರು. ಇನ್ನು ಪಂಜಾಬ್ ಕಿಂಗ್ಸ್ ಅವರು ಆಟದ ಮಧ್ಯೆ ಗೆಲ್ಲೋ ಸಾಧ್ಯತೆಗಳು ಕೂಡ ಇತ್ತು. ಅದರ ಟೈಮಲ್ಲಿ ರೂಸೋ ಅವರು 50 ರನ್ ಅನ್ನ ಹೊಡೆದಿದ್ರು. ಅದೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅವರು ಆ ಗನ್ ರೀತಿ ಬ್ಯಾಟ್ ಅನ್ನ ಹಿಡ್ಕೊಂಡು ಗನ್ ಪೋಸ್ ಅನ್ನ ಕೊಟ್ಟಿದ್ರು. ಆದರೆ ಸ್ವಲ್ಪ ಹೊತ್ತಲ್ಲೇ ಏನಾಗಿದೆ ಅಂತಂದ್ರೆ ಅವರು ಕ್ಯಾಚ್ ಅನ್ನ ಕೊಟ್ಟು ಔಟ್ ಆಗ್ಬಿಟ್ರು. ಆದ್ರೆ ನಮ್ಮ ಆಟಿಟ್ಯೂಡ್ ಕಿಂಗ್ ಅವರು ಕೊಹ್ಲಿ ಅವರು ಯಾವುದನ್ನು ಕೂಡ ಸುಮ್ಮನೆ ಬಿಡೋರಲ್ಲ, ಒಂದನ್ನ ವಾಪಸ್ ಕೊಟ್ಟೇ ಕೊಡ್ತಾರೆ. ಸೇಮ್ ಬಟ್ ಡಿಫ್ರೆಂಟ್ ಅಂತ ಅದೇ ರೂಸೋ ಮಾಡಿರುವಂಥ ಆಕ್ಷನ್ ಅನ್ನ ರಿಪೀಟ್ ಮಾಡಿ ಹೇಟರ್ಸ್ಗಳಿಗಂತೂ ಉರಿಸ್ಬಿಟ್ಟಿದ್ದಾರೆ. ಇನ್ನು ಈ ಮ್ಯಾಚ್ ನೋಡಿದ ಮೇಲೆ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಮಾತು ಆಡಂಗೆ ಇಲ್ಲ. ನಮ್ಮ RCB ಬಾಯ್ಸ್ ಅಂತೂ ಸಖತ್ತಾಗಿ ಆಟ ಆಡ್ತಾನೆ ಇದ್ದಾರೆ. ಯಾವಾಗ ಏನಾಗುತ್ತೆ ನಮ್ಮ ಬೆಂಗಳೂರು ಬಾಯ್ಸ್ ಬಗ್ಗೆ ಹೇಳೋಕ್ಕೂ ಆಗಲ್ಲ. ಆದರೂ ಕೂಡ ಒಂದು ಭರವಸೆಯನ್ನ ಕೊಡ್ತಿದ್ದಾರೆ, ಈ ಸಲ ಕಪ್ ನಮ್ದೇ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.